ನೋಡಿ ಸರ್, ಈ ಥರ ಫಿಶ್ ಫ್ರೈ ಎಲ್ಲ ಕೂಡ ಆರಾಮಾಗಿ ಮೇಲೆ ಮಾಡ್ಕೋಬೋದು. ಹಾಯ್ ನಮಸ್ಕಾರ ವೀಕ್ಷಕರೇ, ನಾವು ನಿಮಗೆ ಇವತ್ತು ತೊಗೊಂಡು ಬಂದಿರೋದು ಗ್ಯಾಸೋ ಗ್ರಿಲ್ಲು. ಸೊ ಈ ಗ್ಯಾಸೋ ಗ್ರಿಲ್ಲಲ್ಲಿ ಅಡ್ವಾಂಟೇಜ್ ಏನಂದರೆ, ಮನೆ ಒಳಗಡೆ ಗ್ಯಾಸಲ್ಲಿ ನೀವು ಬಾರ್ಬಿಕ್ಯೂ ಸ್ಟೈಲ್ ಫುಡ್ಡು, ಗ್ರಿಲ್ ಐಟಮ್ಸು, ಸ್ಯಾಂಡ್ವಿಚಸ್ಸು ಎಲ್ಲ ಪ್ರತಿಯೊಂದು ಐಟಮ್ ಫುಡ್ ಇದರಲ್ಲಿ ಮಾಡ್ಕೋಬೋದು. ಸೊ ಲೋ ಫ್ಯಾಟು ಆ್ಯಂಡ್ ಫ್ಯಾಟ್ ಫ್ರೀಯಲ್ಲಿ ಮಾಡ್ಬೋದು. ಸೊ ನಿಮಗೆ ಆಯಿಲ್ ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ವಿತೌಟ್ ಆಯಿಲ್ ಮಾಡ್ಬೋದು. ಸೊ ಇದರಲ್ಲಿ ನೋಡಿ ಪನ್ನೀರ್ ಟಿಕ್ಕಾ ಎಲ್ಲ ತುಂಬ ಈಸಿಯಾಗಿ ಮಾಡ್ಬೋದು. ಈ ಥರ ಸ್ಟಿಕ್ಕಲ್ಲಿ ನಿಮಗೆ ಇದು ಮಾಡಿಬಿಟ್ಟು ಪನ್ನೀರ್ ಟಿಕ್ಕಾ ಮಾಡ್ಬೋದು. ಸೆಕೆಂಡ್ ಪನ್ನೀರ್ ಟಿಕ್ಕಾ ಮಾತ್ರ ಅಲ್ಲ, ಬೇಬಿ ಕಾರ್ನ್ ಫ್ರೈ, ಈ ಥರ ಕಟ್ಲೆಟ್ ಐಟಮ್ಸು, ನಗಟ್ಸ್ ಐಟಮ್ಸು, ಅದೇ ನಿಮಗೆ ಫ್ರೆಂಚ್ ಫ್ರೈ ಮಕ್ಕಳಿಗೆಲ್ಲ ತುಂಬ ಲೈಕ್ ಆಗುತ್ತೆ. ಫ್ರೆಂಚ್ ಫ್ರೈ ಎಲ್ಲ ಕೂಡ ನಿಮಗೆ ಫ್ರೈ ಆಗುತ್ತೆ. ಸೊ ಇದೆಲ್ಲ ಬಂದು ವಿತೌಟ್ ಆಯಿಲ್ ಫ್ರೈ ಆಗ್ತಾ ಇದೆ. ನೋಡಿ ಹಾಕಿದ್ದೀನಿ, ಜಸ್ಟ್ ಕನ್ನಡ ನೀರು ಹಾಕ್ಬಿಟ್ಟು ಈ ಥರ ಮೇಲ್ಗಡೆ ಪ್ಲೇಟಲ್ಲಿ ಮಾಡ್ತಾ ಇರ್ಬೋದು. ಸೆಕೆಂಡ್ ನಿಮಗೆ ಇದೇ ಥರ ನಿಮಗೆ ಬ್ರಿಂಜಾಲ್ ಫ್ರೈ, ಬದನೆಕಾಯಿ ಚಟ್ನಿಗೆಲ್ಲ ಮಾಡ್ತೀರಾ, ಬದನೆಕಾಯಿ ಚಟ್ನಿಗೆ ಮಾಡ್ಕೋಬೋದು, ಕಡಲೆ ಬೀಜ ಉರಿಬೋದು, ಕ್ಯಾಪ್ಸಿಕನ್ ಫ್ರೈ ಕ್ಯಾಪ್ಸಿಕನ್ ಸ್ಟಫಿಂಗ್ಸ್ ಮಾಡ್ಕೋಬೋದು. ಇದು ಮಾತ್ರ ಅಲ್ಲ, ಫಿಶ್ ಫ್ರೈ ಮಾಡ್ಕೋಬೋದು. ನೋಡಿ ಆರಾಮಾಗಿ ನಿಮಗೆ ಫಿಶ್ ಫ್ರೈ ಎಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಚಪಾತಿ, ಪರೋಟ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಕೂಡ ಆಗ್ಬೋದು. ನೋಡಿ ನಾವಿಲ್ಲಿ ಕಾಯಿನ್ ಪರೋಟನೂ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಥರ ಮಲ್ಟಿಪಲ್ ಫುಡ್ ಮಾಡ್ಕೋಬೋದು. ಸೊ ಇದು ಮಾತ್ರ ಅಲ್ಲ, ನಿಮಗೆ ಫೇವ್ರೇಟ್ ಆಗಿ ನಿಮಗೆ ಬಾರ್ಬಿಕ್ಯೂ ಚಿಕನ್ ಗ್ರಿಲ್ಲು, ಸೊ ಇದನ್ನು ಇದರಲ್ಲಿ ಮಾಡ್ಬೋದು. ಸೊ ಜಸ್ಟ್ ನಿಮಗೆ ಇದರಲ್ಲಿ ಹಾಕ್ಬಿಟ್ಟು ನಿಮಗೆ ಲಿಟ್ ಬೇಕಂದರೆ ಲಿಟ್ ಕ್ಲೋಸ್ ಮಾಡಿ, ಇಲ್ಲ ಓಪನಲ್ಲಿ ಕೂಡ ಓಪನಲ್ಲಿ ಕುಕ್ ಮಾಡ್ಕೋಬೋದು. ಹಾಯ್ ನಮಸ್ಕಾರ ವೀಕ್ಷಕರೇ, ಸೊ ನಾವು ಗೋಲ್ಡನ್ ಅಸೋಸಿಯೇಟ್ಸ್, ನಾವು ನಿಮಗೆ ಕಿಚನ್ ಓರಿಯೆಂಟೆಡ್ ತುಂಬ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ, ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ. ಸೊ ಇದರಲ್ಲಿ ನಿಮಗೆ ಒಂದು ಇಂಡೋರ್ ಬಾರ್ಬಿಕ್ಯೂ ಸ್ಟೈಲಲ್ಲಿ ನಿಮಗೆ ಮನೆ ಒಳಗಡೆ ನಿಮಗೆ ಗ್ರಿಲ್ ಐಟಮ್ಸ್ ಎಲ್ಲ ನೀವು ಮಾಡ್ಕೋಬೋದು, BBQ ಐಟಮ್ಸ್ ಎಲ್ಲ. ಸೊ ಅದೇನಂದರೆ ನಿಮಗೆ ಇದು ಗ್ಯಾಸೋ ಗ್ರಿಲ್ ಅಂತ, ಇದು ಗ್ಯಾಸ್ ಮೇಲೂ ಮಾಡ್ಕೋಬೋದು, ಒಂದು ಎಲೆಕ್ಟ್ರಿಕಲ್ ಸ್ಟವ್ ಮೇಲೂ ಮೇಲ್ಗಡೆ ಇಟ್ಕೋಬೋದು ನೀವು. ಸೊ ಇದರಿಂದ ನಿಮಗೆ ಮಲ್ಟಿಪಲ್ ವೆರೈಟೀಸು, ಈಗ ನಿಮಗೆ ಪನ್ನೀರ್ ಟಿಕ್ಕಾ ಮಾಡ್ಬೋದು, ಚಿಕನ್ ಟಿಕ್ಕಾ ಮಾಡ್ಬೋದು, ಈ ಥರ ವೆಜಿಟಬಲ್ಸು, ಬೇಬಿ ಕಾರ್ನ್ ಫ್ರೈ ಮಾಡ್ಬೋದು, ಕಟ್ಲೆಟ್ ಐಟಮ್ಸು, ಫ್ರಾಝನ್ ಐಟಮ್ಸು, ಫ್ರೆಂಚ್ ಫ್ರೈ, ಸ್ಮೈಲೀಸ್ ಐಟಮ್ಸು, ನಗಟ್ಸು, ಸೊ ಅದೇ ಕಡಲೆ ಬೀಜ ಉರಿಬೋದು, ಸೊ ಬಟರ್ ನಾನು, ಅದೇ ಕುಲ್ಚಾ, ಚಪಾತಿ, ಸೊ ಈ ಥರ ಮಲ್ಟಿಪಲ್ ವೆರೈಟೀಸ್ ಇದರಲ್ಲಿ ಮಾಡಿಸ್ಕೋಬೋದು. ದೋಸೆ ಕೂಡ ಹಾಕೋಬೋದು. ಸೊ ಇದು ಹೆಂಗೆ ಅಂದರೆ ನಾವು ಲೈವ್ ಆಗಿ ಡೆಮೋ ತೋರಿಸ್ತೀನಿ, ಬಂದು ನೋಡಿ. ಸೊ ಗ್ಯಾಸ್ ಮೇಲೆ ಈ ಥರ ನೀವು ಫಸ್ಟ್ ಈ ಟ್ರೇನ್ ಇಡ್ತಾಯಿದ್ದೀನಿ, ಇಟ್ಬಿಟ್ಟು ಸೊ ಇದು ಒಳಗಡೆ ನೀರು ಹಾಕ್ಬಿಡಿ. ಇದು ನೀರು ಹಾಕೋದು ಡಿಪ್ ಟ್ರೇ, ನೀವು ಆಯಿಲ್ ಕಣ್ಣೆಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ. ಸೆಕೆಂಡ್ ನಿಮಗೆ ಫ್ಯಾಟು, ಈ ಥರ ನಿಮಗೆ ಚಿಕನು, ಫಿಶು, ನಾನ್ ವೆಜ್ ಐಟಮ್ಸ್ ಮಾಡ್ತಾರೆ, ಇಲ್ಲ ನಿಮಗೆ ಪೊಟೊಟೊ ಫ್ರೈ ಆ ಥರ ಎಲ್ಲ ಮಾಡ್ತೀರಾ, ಆಯಿಲ್ ಕಣ್ಣಲ್ಲಿ ಇದೆ, ಅದೆಲ್ಲ ಬಂದು ಇಲ್ಲಿ ಕಲೆಕ್ಟ್ ಆಗಿಬಿಡ್ತದೆ ನಿಮಗೆ. ಸೊ ನೀರು ಬಂದು ಇದರಲ್ಲಿ ಹಾಕ್ಬಿಡ್ಬೇಕು ಅಷ್ಟೇ. ನೋಡಿ ಒಂದು 1/2 ಲೀಟ್ರ್ ನೀರು ಹಾಕ್ಬೋದು. ಸೊ ನೀರು ಕಡಿಮೆ ಇದೆ ಅಂದರೆ ಮೇಲ್ಗಡೆ ನೀವು ಹಾಕ್ಕೋಬೋದು. ಬಟ್ ನೀರು ಹಾಕೋದು ರೀಸನ್ ಅಂದರೆ, ಈಗ ನಾರ್ಮಲ್ ಬಾರ್ಬಿಕ್ಯೂ ಎಲ್ಲ ಮನೆಯೊಳಗಡೆ ನಿಮಗೆ ಟವಾದಲ್ಲಿ ಮಾಡಿದ್ರೆ ನಿಮಗೆ ಸ್ಮೋಕ್ ಬರ್ತದೆ. ಸೊ ಇದರಿಂದ ನಿಮಗೆ ಸ್ಮೋಕ್ ಬರೋದಿಲ್ಲ. ಸೊ ನೀರು ಹಾಕಿದರೆ ನಿಮಗೆ ಸ್ಮೋಕ್ ಬರೋದಿಲ್ಲ. ಒಂದು ಆ ಡಿಪ್ ಟ್ರೇಯಲ್ಲಿ ನಿಮಗೆ ಆಯಿಲ್ ಕಂಡು ಇದೆಲ್ಲ ಕಲೆಕ್ಟ್ ಆಗುತ್ತೆ. ಸೊ ನಿಮ್ಮ ವಾಷಿಂಗ್ ಈಸಿ ಇರ್ತದೆ, ಸೊ ಮೇಂಟೆನೆನ್ಸ್ ಈಸಿ ಇರ್ತದೆ. ನೋಡಿ ಜಸ್ಟ್ ಇದನ್ನು ಆನ್ ಮಾಡ್ತೀನಿ, ಫಸ್ಟು ಗ್ಯಾಸ್ ಆನ್ ಮಾಡಿಬಿಡ್ತೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ನೋಡಿ, ಇದು ಒಂದು ಗ್ರಿಲ್ ಪ್ಲೇಟು. ಸೊ ಇದನ್ನು ಮೇಲ್ಗಡೆ ಈ ಥರ ಇಟ್ಬಿಡ್ತಾ ಇದ್ದೀನಿ ಅಷ್ಟೇ. ಸೊ ಒಂದು 10 to 20 ಸೆಕೆಂಡ್ಸು ಫ್ಲೇಮ್ ಹೈ ಇಟ್ಟಿದ್ದೀನಿ. ಸೊ 10 to 20 ಸೆಕೆಂಡ್ಸ್ ನಿಮಗೆ ಫ್ಲೇಮ್ ಹೀಟ್ ಆಗಿಬಿಡ್ತದೆ. ನೆಕ್ಸ್ಟ್ ಇದು ಒಂದು ಮಾಡಲ್ ಇದೆ. ಸೊ ಟೋಟಲ್ 3 ಮಾಡಲ್ ನಮ್ಮ ಹತ್ರ ಸಿಗ್ತದೆ. ಇದು ನಿಮಗೆ ಡಿಲಕ್ಸ್ ಮಾಡಲು, ಸೊ ಇದು ಬಂದು ನಿಮಗೆ ಜಂಬೋ ಮಾಡಲು. ಸೊ ಇದು ಮೇಲ್ಗಡೆ ಬಂದು ಒಂದು ಲಿಡ್ ಕೊಡ್ತಾ ಇದ್ದೀನಿ. ಸೊ ಈ ಥರ ಲಿಡ್ ಬರ್ತದೆ. ಸೊ ಇದು ಒಂದು ಮಾಡಲ್. ಸೊ ಜಂಬೋ ಮಾಡಲಲ್ಲಿ ನಿಮಗೆ ಲಿಡ್ ಬೇಕಂದರೆ ಈ ಥರ ಲಿಡ್ ತಗೋಬೋದು, ಲಿಡ್ ಬೇಡ ಅಂದರೆ ವಿತೌಟ್ ಲಿಡ್ಡಲ್ಲಿ ತಗೋಬೋದು. ಸೊ ಈ ಥರ ಇಟ್ಬಿಟ್ಟು ಇದರಲ್ಲಿ ನೀರು ಹಾಕಿ, ಫ್ಲೇಮ್ ಆನ್ ಮಾಡಿದ್ದೀನಿ. ಸೊ ಈ ಪ್ಲೇಟ್ನ ನಾವು ಈಗ ಇಟ್ಬಿಟ್ಟಿದ್ದೀನಿ ಅಷ್ಟೇ. ಸೊ ಈಗ ಬಂದುಬಿಟ್ಟು ಎಣ್ಣೆ ಬೇಕಂದರೆ ಹಾಕಿ, ಬೇಡಂದರೆ ಹಂಗೆ ಮಾಡ್ಬೋದು. ಚೂರು ಮಾತ್ರ ಈ ಥರ ಎಣ್ಣೆ ಹಾಕ್ಬಿಟ್ರೆ, ನೀವು ಸಿಲಿಕಾನ್ ಬ್ರಷ್ ಇಟ್ಕೊಂಡಿದ್ರೆ ಅದರಲ್ಲಿ ಕೂಡ ನೀವು ಈ ಥರ ಮೇಲ್ಗಡೆ ಹಾಕಿ ಇದು ಮಾಡಿಸ್ಕೋಬೋದು. ಸೊ ಇದರಿಂದ ಮೇಯ್ನ್ ಅಡ್ವಾಂಟೇಜ್ ಅಂದರೆ ಹೊಗೆ ಬರೋದಿಲ್ಲ. ನೋಡಿ ಈ ಥರ ನಿಮಗೆ ಟಿಕ್ಕಾ ಸಲ ಪನ್ನೀರ್ ಟಿಕ್ಕಾ ಮಾಡ್ತಾಯಿದ್ದೀನಿ. ಸೊ ಟಿಕ್ಕಾ ಐಟಮ್ಸ್ ಎಲ್ಲ ಕೂಡ ಈ ಥರ ಮಾಡ್ಕೋಬೋದು. ಸೊ ಇದು ಮಾತ್ರ ಇಲ್ಲ, ಈ ಥರ ಬೇಬಿ ಕಾರ್ನ್ಲ ಕೂಡ ಮಾಡ್ಕೋಬೋದು. ಇದೇ ಥರ ಕಾರ್ನ್ ಸ್ವೀಟ್ ಕಾರ್ನ್ಸ್ ಎಲ್ಲ ಕೂಡ ಈ ಥರ ನಿಮಗೆ ಗ್ರಿಲ್ ಮಾಡ್ಬೋದು. ಸೊ ಪನ್ನೀರ್ ಟಿಕ್ಕಾನು ಹಂಗೇ, ಪನ್ನೀರ್ ಕೂಡ ಈ ಥರ ಮಾಡ್ಬೋದು. ಸೊ ಇದು ನೋಡಿ, ಇದರ ಒಂದು ಪ್ಲೇಟಲ್ಲಿ ನಿಮ್ಮ ಗ್ರಿಲ್ ಪ್ಲೇಟಲ್ಲಿ ಒಂದು ಇದಿರುತ್ತಲ್ಲ, ಇದರಿಂದ ನೀವು ಆಯಿಲ್ ವೇಸ್ಟೇಜ್ ಕಂಡ್ರೆ ಇಲ್ಲಿ ಕಲೆಕ್ಟ್ ಆಗುತ್ತೆ ನಿಮಗೆ. ಆಲೂ ಕಟ್ಲೆಟ್ಟು, ಈ ಥರ ಆಲೂ ಕಟ್ಲೆಟ್ಲ ಕೂಡ ಮಾಡಿಸ್ಕೋಬೋದು. ಸೊ ವಿತ್ ಆಯಿಲ್ ಮಾಡ್ಬೋದು, ವಿತೌಟ್ ಆಯಿಲ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಇದು ಆಯಿಲ್ ಹಾಕಿಲ್ಲ. ಸೊ ನಿಮಗೆ ಆಯಿಲ್ ಬೇಕಂದರೆ ಹಾಕಿ, ಬೇಡ ಅಂದರೆ ವಿತೌಟ್ ಆಯಿಲು. ಈ ಥರ ಫ್ರೆಂಚ್ ಫ್ರೈ ಕೂಡ ಹಂಗೇ. ಸೊ ಮನೇಲಿ ನಾವು ಕಟ್ ಮಾಡಿ ಮಾಡಿಸ್ಕೋಬೋದು ಈ ಥರ. ಇಲ್ಲ ನಿಮಗೆ ರೆಡಿಮೇಡ್ ಇನ್ಸ್ಟಂಟ್ ಫ್ರಾಝನ್ ಪ್ಯಾಕೆಟ್ ಸಿಗುತ್ತೆ, ಅದನ್ನು ತೊಗೊಂಡು ಕೂಡ ಮಾಡ್ಕೋಬೋದು. ಸೊ ಹೋಟೆಲ್ಗೆ ಹೋಗ್ಬೇಕಾದ ಕೆಲಸ ಇಲ್ಲ, ಮನೇಲಿ ಇನ್ಸ್ಟಂಟಾಗಿ ಫುಡ್ಡನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು. ಈ ಥರ ನಗಟ್ಸ್ ಐಟಮ್ ಹಂಗೇ. ನೋಡಿ ಇದು ಆಯಿಲ್ ಬೇಕಂದರೆ ಈ ಥರ ಆಯಿಲ್ ಹಾಕಿ ಲೈಟಾಗಿ. ನೀವು ಇಲ್ಲಿ ಸಿಲಿಕಾನ್ ಬ್ರಷ್ ಇಟ್ಕೊಂಡ್ರೆ ಸಿಲಿಕಾನ್ ಬ್ರಷಲ್ಲಿ ಕೂಡ ನೀವು ಇದು ಮಾಡಿಸ್ಕೋಬೋದು. ಸೊ ಪ್ಲೇಟ್ ಒಂದು 20 ಸೆಕೆಂಡ್ ನೋಡಿ ಬಿಸಿ ಆಯಿತು, ಆಮೇಲೆ ಆಗ್ತಾ ಇರ್ತದೆ. ನೋಡಿ ಈ ಥರ ನಿಮಗೆ ಪನ್ನೀರ್ಲ ಆಗಿದೆ. ಮಲ್ಟಿಪಲ್ ಫುಡ್ಡು ನೀವು ಇದರಲ್ಲಿ ಗ್ರಿಲ್ ಮಾಡ್ಕೋಬೋದು. ನೋಡಿ ಈಗ ಮಾಡ್ತಾಯಿದ್ದೀನಿ, ಸ್ಮೋಕ್ ಏನು ಬಂದಿಲ್ಲ, ಹೊಗೆ ಬಂದಿಲ್ಲ. ಗ್ಯಾಸ್ ಫ್ಲೇಮ್ ನೋಡಿ ಗೊತ್ತಾಗುತ್ತೆ ನಿಮಗೆ.
ಫುಲ್ ಫ್ಲೇಮಲ್ಲಿ ಇದೆ, ಓಕೆನಾ. ನಿಮಗೆ ಬಂದು ಬಟ್ ಹೊಗೆ ಏನು ಬಂದಿಲ್ಲ, 2 ಸ್ಟವ್ ಆನ್ ಆಗಿದೆ. ಸೊ ಡೋರ್ ಕೂಡ ಕ್ಲೋಸ್ ಆಗಿದೆ. ಸೊ ಬಟ್ ಏನು ಹೊಗೆ ಬಂದಿಲ್ಲ. ಸೊ ಆ ಥರ ನಿಮಗೆ ಪ್ರಾಡಕ್ಟ್ ಬಂದು ನಿಮಗೆ ಗ್ರಿಲ್ಲು ಒಂದು ಮನೆ ಒಳಗಡೆ ಮಾಡಿದ್ರೂ ಏನೂ ಆಗೋದಿಲ್ಲ, ಹೊಗೆ ಒಂಚೂರು ಬರಲ್ಲ. ಸೊ ಕಟ್ಲೆಟ್ ಐಟಮ್ ಸೂಪರಾಗಿ ಆಗಿದೆ ನೋಡಿ. ಹೌದು ಸರ್, ನಿಮಗೆ ಬೇಕಷ್ಟು ಮಾಡ್ಕೋಬೋದು. ಇದರಲ್ಲಿ ಚಾಸ್ ಹಾಕಿ ನಾವು ಕೊಡ್ಬೋದು ಅಷ್ಟೇ. ಪನ್ನೀರ್ ಟಿಕ್ಕಾ ಗ್ರಿಲ್ಡು ಮಕ್ಕಳಿಗೆ ನೀವು ಹೋಟೆಲ್ ಕರ್ಕೊಂಡು ಬೇಕಾಗಿಲ್ಲ. ನೀವು 3 ಸಲ ಒಂದು ಬಾರ್ಬಿಕ್ಯೂ ಹೋಟೆಲ್ಗೆ ಹೋಗಿದ್ರೆ ಏನು ಕಾಸ್ಟು ಅದನ್ನೇ ಪ್ರಾಡಕ್ಟ್ ಕಾಸ್ಟು. ಬಟ್ ಮನೆಯಲ್ಲಿ ನೀವು ವೆಜ್ ಆ್ಯಂಡ್ ಫುಡ್, ವೆಜ್ಜು ನಾನ್ ವೆಜ್ಜು ಎರಡೂ ಮಾಡ್ಕೋಬೋದು. ಬೇಬಿ ಕಾರ್ನ್ ಫ್ರೈ ಆಗಿದೆ ಫುಲ್ಲು. ಈ ಥರ ನಿಮಗೆ ಅಲ್ಲಿ ಯಾವುದೇ ವೆರೈಟೀಸ್ ಬೇಕಾದ್ರೂ ಮಾಡ್ಬೋದು. ಇದೆಲ್ಲ ಆಯಿಲ್ ಹಾಕಿಲ್ಲ ಸರ್, ಆಯಿಲ್ ಕಡಿಮೆನೇ ಇದೆ. ಸೊ ಇದ್ರ ಒಂದು ಡ್ರಾಪ್ ಕೂಡ ಇದರಲ್ಲಿ ಆಯಿಲ್ ಹಾಕಿಲ್ಲ, ಈ ಕಡೆ ಹಾಕಿರೋದು ನೋಡಿ. 1 ಡ್ರಾಪ್ ಕೂಡ ಆಯಿಲ್ ಹಾಕಿಲ್ಲ ನೋಡಿ, ಫುಲ್ಲು ಇದಾಗಿದೆ. ಸೊ ನೀವು ವಿತೌಟ್ ಆಯಿಲ್ನು ಮಾಡ್ಕೋಬೋದು, ವಿತ್ ಆಯಿಲ್ ಮಾಡ್ಕೋಬೋದು ಸರ್. ಇದರಲ್ಲಿ ಎಲ್ಲ ವಿತೌಟ್ ಆಯಿಲ್ ಮಾಡಿರೋದು, ಎಲ್ಲ ಫ್ರೆಂಚ್ ಫ್ರೈಯಿಂದ ಎಲ್ಲ ಆಗಿದೆ. ಸೊ ಹಂಗೆ ನಾವು ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೋಬೋದು. ಬಟ್ ನಿಮಗೆ ಲೈಕ್ ಆಗಿದೆ ಐಟಮು, ಈಗ ಜನರೇಷನ್ಗೆಲ್ಲ ಈ ಥರ ಲೈಕ್ ಆಗುತ್ತೆ. ಸೊ ಈ ಥರ ಟೈಮ್ ಲೋ ಫ್ಯಾಟಲ್ಲಿ ನಾವು ತೆಗಿಬೋದು. ಹೌದು ಸರ್, ಲೋ ಫ್ಯಾಟು. ಸೊ ನಿಮಗೆ ಮನೇಲಿ ಆರಾಮಾಗಿ ಮಾಡಿಸ್ಕೋಬೋದು. ಇದು ಮಾತ್ರ ಅಲ್ಲ, ಈ ಥರ ನಿಮಗೆ ರೊಟ್ಟಿ ಐಟಮ್ಸು, ನಾನ್ಲ ಕೂಡ ಆರಾಮಾಗಿ ಮಾಡ್ಬೋದು ನೋಡಿ. ಹೌದು ಸರ್, ರೊಟ್ಟಿ, ನಾನ್, ಚಪಾತಿ ಎಲ್ಲ ಆಗುತ್ತೆ ನೋಡಿ. ಇದೊಂದು ನಾನ್ ಹಾಕ್ತಾಯಿದ್ದೀನಿ. ಸೊ ನಾನ್ ಮಾಡಿಸ್ಕೋಬೋದು. ಇದೇ ರೀತಿಗೆ ನಿಮಗೆ ಪರೋಟ, ಕಾಯಿನ್ ಪರೋಟ ಮಾಡ್ತೀರಲ್ಲ, ಸೊ ಅದನ್ನು ಆಗಿದೆ ನೋಡಿ. ಹೌದು ಸರ್, ಮಲ್ಟಿಪರ್ಪಸ್ ಇದರಲ್ಲೇ ಮಾಡ್ಕೋಬೋದು ನಾವು. ಸೊ ಪರೋಟಕ್ಕೆ ನಿಮಗೆ ಆಯಿಲ್ ಬೇಕಂದರೆ ಈ ಥರ ಆಯಿಲ್ ಹಾಕ್ಕೋಬೋದು ನೋಡಿ. ಈ ಥರ ನಿಮಗೆ ಚಪಾತಿ ಮಾಡ್ಕೋಬೋದು. ಚಪಾತಿ ವಿತೌಟ್ ಆಯಿಲ್ ಫುಲ್ಕ ಮಾಡ್ಬೋದು, ಚಪಾತಿ ಮಾಡ್ಬೋದು, ಬ್ರೆಡ್ ಆಮ್ಲೆಟು. ಸೊ ಪ್ರತಿಯೊಂದು ಇದರಲ್ಲಿ ಮಾಡಿಸ್ಕೋಬೋದು ನೀವು. ಏನಂದರೆ ದೋಸೆ ಇದೆಲ್ಲ ಇದ್ರ ಚಿಕ್ಕದು ಬರುತ್ತೆ, 6 ಇಂಚೇ ಬರ್ತದೆ. ಇದು ಜಂಬೋ ಸೈಜ್. ಇದೇ ಥರ ಅಂದರೆ ನಿಮಗೆ ಒಂದು 9 ಇಂಚಸ್ ದೋಸೆ ಮಾಡ್ಬೋದು ನೋಡಿ. ಪರೋಟ ಆಗಿದೆ ಸರ್. ಸೊ ಪರೋಟ ಆಗಿದ ಮೇಲೆ ನಾರ್ಮಲ್ಲು ಕೆಳಗಡೆ ಹಾಕ್ಬಿಟ್ಟು ಹೊಡೆದ್ರೆ ನಿಮಗೆ ಲೇಯರಾಗಿ ಬರ್ತದೆ ನಿಮಗೆ ನೋಡಿ. ಫ್ಲವರ್ ಥರ ಲೇಯರ್ ಮನೆಯಲ್ಲೇ ನೀವು ಪರೋಟ ಮಾಡಿಕೊಡ್ಬೋದು. ಹೌದು ಸರ್, ಪರೋಟ, ನಾನು, ಕುಲ್ಚಾ ಯಾವ್ದು ಬೇಕಂದರೆ ನಿಮಗೆ ಮನೆಯಲ್ಲೇ ಮಾಡಿಸ್ಕೋಬೋದು. ಸೊ ಈ ಗ್ರಿಲ್ ಪ್ಲೇಟಿಂದ. ಸೊ ಇಂಡೋರ್ ಬಾರ್ಬಿಕ್ಯೂ ಗ್ರಿಲ್ಲಿಂದ ಹೇಳ್ಬೋದು. ಇದು ಈ ಥರ ಸ್ಯಾಂಡ್ವಿಚ್ ಮಾಡ್ತೀರಾ ಅಂದ್ರೆ ಕೂಡ ಈ ಥರ ನಿಮಗೆ ಚೀಸಸ್ಲ ಇದ್ರ ಮೇಲ್ಗಡೆ ಹಾಕ್ಬಿಡ್ತೀರಾ, ಮೇಲ್ಗಡೆ ಹಾಕಿ. ಸೊ ನಿಮಗೆ ಇದರಲ್ಲಿ ನಿಮಗೆ ವೆಜಿಟೇಬಲ್ಸ್ಲ ಕೂಡ ಮಾಡ್ಬೋದು. ಬ್ರೆಡ್ ಟೋಸ್ಟ್ ಅಂದರೆ ಹಂಗೆ ಮಾಡ್ಬೋದು ಸರ್. ಬ್ರೆಡ್ ಟೋಸ್ಟ್ ಅಂದರೆ ಮೇಲ್ಗಡೆ ಇಟ್ಬಿಟ್ಟು ನೀವು ವಿತೌಟ್ ಆಯಿಲ್ ಬೇಕಾದ್ರೆ ಮಾಡ್ಬೋದು, ಇಲ್ಲ ಚೀಸ್ಗೆ ಬಟರ್ ಬೇಕಂದ್ರೆ ಮೇಲ್ಗಡೆ ಹಾಕ್ಕೊಳ್ಳಿ. ಸ್ಯಾಂಡ್ವಿಚ್ಗೆ ಈ ಥರ ರೆಡಿಮೇಡ್ ಪೀಸಾ ಬೇಸ್ ಸಿಗುತ್ತಲ್ಲ, ಅದರಿಂದ ನೀವು ಪೀಸಾನು ಮಾಡ್ಕೋಬೋದು ಸರ್. ಯಾಕಂದ್ರೆ ಲಿಡ್ ಕೊಡ್ತಾ ಇದ್ದೀನಿ, ಲಿಡ್ ಮಾಡಲ್ ತೊಗೊಂಡಿದ್ರೆ ನೀವು ಅದರಿಂದ ಒಳಗಡೆ ಹಾಕಿ ಲಿಡ್ ಮಾಡಲ್ಲಿ ಇದನ್ನು ಮಾಡ್ಕೊಂಡು ನೋಡಿ. ನಾನ್ ರೆಡಿ ಆಯಿತು ಸರ್, ತಂದೂರಿ ನಾನ್ ರೆಡಿ ಆಯಿತು. ಇದರ ಕ್ಯಾರೆಟು, ಕ್ಯಾಪ್ಸಿಕನ್ ಯಾವ್ದು ಬೇಕಾ ಹಾಕ್ಕೊಳ್ಳಿ ಸರ್. ಕ್ಯಾಪ್ಸಿಕನ್ ಸ್ಟಫಿಂಗ್ಸ್ಲ ಕೂಡ ಮಾಡ್ಬೋದು ಸರ್. ವೆಜಿಟಬಲ್ ಸ್ಟಫ್ಸು, ಈಗ ಬದನೆಕಾಯಿ ಸ್ಟಫಿಂಗ್ಸ್ಲ ಕೂಡ ಇದರಲ್ಲಿ ಮಾಡ್ಬೋದು ನೀವು ಆರಾಮಾಗಿ. ಚಟ್ನಿಗೆಲ್ಲ ಮಾಡ್ತಾರಲ್ಲ, ಇಲ್ಲ ಬರೀ ಬದನೆಕಾಯಿ ಚಟ್ನಿ ಇದು ಟೋಸ್ಟ್ ಮಾಡಿ ತಿಂತಾರೆ ಸರ್. ಸೊ ಆ ಥರ ವೆರೈಟೀಸ್ ಕೂಡ ಆಗುತ್ತೆ ನಿಮಗೆ. ಸೊ ಇದು ಮೇಲ್ಗಡೆ ಬಂದು ಇನ್ನೊಂದು ಚೀಸ್ ಬೇಕಂದ್ರೆ ಹಾಕಿ, ಇಲ್ಲ ಹಂಗೆ ಬೇಕಂದ್ರೆ ಹಂಗೆ ಮಾಡ್ಕೋಬೋದು ಸರ್. ಅದೇ ಮೆಲ್ಟ್ ಆಗುತ್ತೆ. ಇದು ಹಂಗೆ ಸರ್. ಆಯಿಲ್ ಬೇಕಾಗಿಲ್ಲ, ವಿತೌಟ್ ಆಯಿಲ್ ಟೋಸ್ಟ್ ಮಾಡ್ಬೋದು. ಸೊ ಇದ್ರ ಮೇಲ್ಗಡೆ ಕಡಲೆ ಬೀಜ ಕೂಡ ನಿಮಗೆ ಈ ಥರ ಮಸಾಲ ಕಡಲೆ ಬೀಜ ಉರಿಬೋದು ಸರ್. ಮಸಾಲ ಕಡಲೆ ಬೀಜ ಎಲ್ಲ ಕೂಡ ನೀವು ಉರಿಬೋದು. ಮಸಾಲ ಹಾಕಿಟ್ಟಿದ್ದೀನಿ, ಮಸಾಲ ಹಾಕಿ ಉರಿಬೋದು ಸರ್. ಸೊ ನಿಮಗೆ ಬೇಕಾದಷ್ಟು ಬ್ರೆಡ್ ಟೋಸ್ಟ್ ಮಾಡ್ಕೋಬೋದು ಸರ್ ಈ ಥರ. ಸೊ ನಿಮಗೆ ಬೇಕಾದಷ್ಟು ನಿಮಗೆ ಸ್ಯಾಂಡ್ವಿಚ್ನ ಡೀಪ್ ಇದು ಮಾಡ್ಕೋಬೋದು ಸರ್. ಈ ಥರ ನಿಮಗೆ ಚೀಸು ಮೇಲ್ಗಡೆ ಹಾಕಿದ್ದೀನಿ ನೋಡಿ. ಆರಾಮಾಗಿ ಸ್ಯಾಂಡ್ವಿಚ್ ರೆಡಿ ಸರ್. ಸೊ ಇದು ಕ್ಲೀನಿಂಗ್ ಇಲ್ಲ ಏನಿಲ್ಲ ಸರ್, ಜಸ್ಟ್ ಒಂದು ಬಟ್ಟೆಯಲ್ಲಿ ನೀವು ಒರೆಸಿದ್ರೇ ಸೈನಸ್ ಯಾವುದೂ ಇರೋದಿಲ್ಲ ಸರ್, ಹೋಗ್ಬಿಡುತ್ತೆ ನೋಡಿ ಆ ಥರ. ಹೌದು ಸರ್, ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಆ ಸೈನಸಲ್ಲಿ ಆಯಿಲ್ ಸೈನಸ್ಸು ವೇಸ್ಟೇಜ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ, ಡಿಪ್ರಲ್ಲಿ ಕಲೆಕ್ಟ್ ಆಗಿರುತ್ತೆ ನಿಮಗೆ. ಸೊ ಇದೇ ರೀತಿಗೆ ನಿಮಗೆ ನೋಡಿ ಈ ಥರ ಕಾಲಿಫ್ಲವರ್ಸು ಇದೆಲ್ಲ ಕೂಡ ನೀವು ಮಾಡ್ಕೋಬೋದು ಸರ್. ಫ್ಲವರ್ ಐಟಮ್. ಹೌದು ಸರ್. ಸೊ ಮಕ್ಕಳಿಗೆ ಗೋಬಿ ಫ್ರೈ ಮಾಡಿದ್ರೆ ಚಿಕ್ಕ ಚಿಕ್ಕ ಕಟ್ ಮಾಡಿ ಮಸಾಲ ಹಾಕಿ ಫ್ರೈ ಮಾಡಿಸ್ಕೋಬೋದು ನೋಡಿ ಸರ್. ಈ ಥರ ಫಿಶ್ ಫ್ರೈ ಎಲ್ಲ ಕೂಡ ಆರಾಮಾಗಿ ಮೇಲೆ ಮಾಡ್ಕೋಬೋದು. ಮಸಾಲ ಯಾವುದು ಪ್ಲೇಟಲ್ಲಿ ಅಂಟುವುದಿಲ್ಲ ಸರ್. ಮಸಾಲ ಕಡಲೆ ಬೀಜ ರೆಡಿ ಸರ್. ಯಾವುದೇ ನಟ್ಸಸ್ ಈ ಥರ ಮಾಡಿಸ್ಕೋಬೋದು ಸರ್, ಬರೀ ಕಡಲೆ ಬೀಜ ಮಾತ್ರ ಇಲ್ಲ ನೋಡಿ ಸರ್. ಸೊ ಕಡಲೆ ಬೀಜ ಹೆಂಗೆ ರೆಡಿ ಆಯಿತು, ಫುಲ್ಲು ಸೂಪರಾಗಿ ಮಸಾಲ ಕಡಲೆ ಬೀಜ ರೆಡಿ. ಎಷ್ಟು ಬದನೆಕಾಯಿ ಕುಕ್ ಆಗಿದೆ ಅಂತೂ ಒಳಗಡೆ ನೋಡಿ ಗೊತ್ತಾಗುತ್ತೆ. ಇದರಲ್ಲಿ ನಮಗೆ ಸೈನಸ್ ಯಾವುದೂ ಇದಾಗೋದಿಲ್ಲ ಸರ್. ನಿಮಗೆ ಇದೇ ಥರ ನಿಮಗೆ ಇದು ಕೂಡ ಮಾಡ್ಕೋಬೋದು ಸರ್. ಚಿಕನ್ ಕೂಡ ಸರ್, ತಂದೂರಿ ಗ್ರಿಲ್ ಬಾರ್ಬಿಕ್ಯೂ ಮಾಡ್ತಾರಲ್ಲ ಸರ್. ಚಿಕನ್ ಟಿಕ್ಕಾ, ನಾವು ಪನ್ನೀರ್ ಟಿಕ್ಕಾ ಮಾಡ್ತಾರೆ, ಚಿಕ್ಕ ಚಿಕನ್ ಟಿಕ್ಕಾ ಮಾಡ್ಕೋಬೋದು, ಇಲ್ಲ ದೊಡ್ಡ ಪೀಸಾಗಿ ಕೂಡ ಮಾಡ್ಕೋಬೋದು ನೋಡಿ ಸರ್.
ಚಿಕನ್ ಸರ್. ಇದು ಓಪನಲ್ಲಿ ಮಾಡ್ಕೋಬೋದು, ಇಲ್ಲ ಮನೇಲಿ ಏನಾದ್ರು ಲಿಡ್ ಇದ್ದರೆ ಲಿಡ್ ಕ್ಲೋಸ್ ಮಾಡ್ಬೋದು, ಇಲ್ಲ ನಮ್ಮ ಹತ್ರ ತೊಗೊಂಡಿದ್ರೆ ಇದರ ಲಿಡ್ಡು ಬೇಕಂದ್ರೆ ಕೊಡ್ತೀನಿ ಸರ್. ಇದು ಎಕ್ಸಸೈಸಿಗೆ ಬರ್ತದೆ. ಸೊ ಇದು ಲಿಡ್ ಜೊತೆ ಬರ್ತದೆ, ಲಿಡ್ ವಿತೌಟ್ ಲಿಡ್ಡು ಬರ್ತದೆ. ಸೊ ಇದೂ ಹಂಗೇನೆ, ಇದಕ್ಕೆ ಲಿಡ್ ಬರೋದಿಲ್ಲ. ಇದು ಒಂದು ಮನೇಲಿ ಚಿಕ್ಕ ಲಿಡ್ ಇರ್ತದೆ, ಅದನ್ನ ಯೂಸ್ ಮಾಡ್ಕೋಬೋದು. ಫಿಶ್ ಫ್ರೈ ರೆಡಿ, ಆರಾಮಾಗಿ ಡೀಪ್ ಗ್ರಿಲ್ ಫ್ರೈ. ಸೊ ಇದು ಸೈನಸ್ ಇರುತ್ತಲ್ಲ ಸರ್, ನೋಡಿ ಸರ್ ಒಳಗಡೆ ಹೋಗಿರುತ್ತದೆ. ಪ್ಲೇಟಲ್ಲಿ ಯಾವುದೂ ಇರಲ್ಲ ಸರ್, ಯಾವುದು ಮಸಾಲ ಯಾವುದೂ ಇರಲ್ಲ. ಹೌದು ಸರ್, ನೋಡಿ ಇಲ್ಲಿ ಕಲೆಕ್ಟ್ ಆಗಿದೆ, ಆಯಿಲ್ ಸೈನಸ್ ಎಲ್ಲ ಕಲೆಕ್ಟ್ ಆಗಿದೆ. ಸೊ ಫಿಶ್ ಫ್ರೈ ರೆಡಿ ಸರ್, ನೋಡಿ ಆರಾಮಾಗಿ ಮಾಡ್ಕೋಬೋದು. ಆಯಿಲ್ ವೇಸ್ಟೇಜ್ ನೋಡಿ ಇಲ್ಲಿ ಕಲೆಕ್ಟ್ ಆಗಿದೆ. ಆರಾಮಾಗಿ ಡೀಪ್ ಫಿಶ್ ಫ್ರೈ, ಮಸಾಲ ಫುಲ್ ಹಂಗೆ ಇದೆ, ಹಂಗೆ ಇದೆ ನೋಡಿ, ಹಂಗೆ ಬಂದು ಅದರಲ್ಲಿ ಡೀಪ್ ಫ್ರೈ ಆಗಿಬಿಟ್ಟಿದೆ. ಸೊ ನಿಮಗೆ ಗ್ರಿಲ್ಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಚಿಕನ್ ಟೈಟ್ ಪೀಸು ಕುಕ್ ಮಾಡಿದ್ದೀನಿ. ನಿಮಗೆ ಮನೆಯಲ್ಲಿ ಎಲ್ಲರೂ ಇದೇ ಥರನೇ ದೊಡ್ಡದಾಗಿ ಇಡಬೇಕಂತಲ್ಲ, ಚಿಕ್ಕದಾಗಿ ಇದರ ಟಿಕ್ಕಾ ಥರ ನಿಮಗೆ ಚಿಕ್ಕ ಪೀಸ್ ಹಾಕಿ ಕೂಡ ಇದರಲ್ಲಿ ಮೇಲ್ಗಡೆ ಇಟ್ಕೊಂಡು ಮಾಡ್ಕೋಬೋದು. ಯಾಕಂದರೆ ಒಂದು ಅರ್ಧ ಕೆ ತೊಗೊಂಡು ಕೂಡ ಮನೇಲಿ ಎಲ್ಲರಿಗೆ ಚಿಕನ್ ಮಾಡ್ಕೋಬೋದು. ಸೊ ಮಲ್ಟಿಪಲ್ ವೆರೈಟೀಸ್ ಮನೇಲಿ ಮಾಡ್ಬೋದು. ಇದೇ ಒಂದು 5-6 ಪೀಸ್ ಹಾಕಿ ಕೂಡ ಮಾಡ್ಕೋಬೋದು. ಯಾಕಂದರೆ ವೀಡಿಯೋದಲ್ಲಿ ಒಂದು ದೊಡ್ಡ ಪೀಸ್ ತೋರಿಸ್ತಾರೆ ಅಂದ್ರೆ ದೊಡ್ಡ ಪೀಸೇ ಆಗಬೇಕಂದಿಲ್ಲ, ಚಿಕ್ಕ ಪೀಸ್ ಕೂಡ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ ಸರ್, ಫುಲ್ ಬೆಂದಿದೆ. ಒಳಗಡೆ ಬರೋ ಡೀಪ್ ನಾವು ಕಟ್ ಮಾಡಿ ಹಾಕಿದ್ದೀನಿ ಮಸಾಲ ಎಲ್ಲ. ಸೊ ಇದು ಕಟ್ ಮಾಡುವಾಗ ಎಲ್ಲ ಒಳಗಡೆ ಫುಲ್ಲಾಗಿ ಕುಕ್ ಆಗಿರ್ತದೆ ಸರ್. ಸೊ ನೆಕ್ಸ್ಟ್ ದೋಸೆ ಕೂಡ ಸರ್. ದೋಸೆ ಮಾಡಬೇಕಾದ್ರೆ ನೀವು ಜಂಬೋ ಸೈಜ್ ತೊಗೊಂಡಿದ್ರೆ ಇದಾಗುತ್ತೆ ಸರ್. ಯಾಕಂದರೆ ಚಿಕ್ಕದು ಬಂದು 6 ಇಂಚಸ್ ದೋಸೆ ಬರ್ತದೆ. ಸೊ ಜಂಬೋ ಸೈಜಲ್ಲಿ ನಿಮಗೆ 8 ಇಂಚಸ್ ದೋಸೆ ಬರ್ತದೆ. ನಾರ್ಮಲ್ ಸ್ಟ್ಯಾಂಡರ್ಡ್ ದೋಸೆ ಥರ ನೀವು ಮಾಡಿಸ್ಕೋಬೋದು ನೋಡಿ. ಆಯಿಲ್ ಬೇಕಾಗಿಲ್ಲ ಸರ್, ನಿಮಗೆ ಬೇಕಂದರೆ ದೋಸೆಗೆ ಹಾಕ್ತೀರಂದರೆ ಹಾಕ್ಕೊಳ್ಳಿ. ಇದೇ ಥರ ನಿಮಗೆ ಪೆಸರಟ್ಲ ಮಾಡ್ತಾರಲ್ಲ ಸರ್, ಅದನ್ನು ಕೂಡ ಮಾಡ್ಬೋದು ಸರ್. ನೋಡಿ ಸರ್, ದೋಸೆ ರೆಡಿ ಆಯಿತು. ಆರಾಮಾಗಿ ದೋಸೆ ನೀವು ಮಾಡಿಸ್ಕೋಬೋದು. ಸೊ ಮಲ್ಟಿಪಲ್ ವೆರೈಟೀಸ್ ಮಾಡ್ಬೋದು. ಒಂದು ಗ್ರಿಲ್ ಪ್ಯಾನ್ ಅಂತ ಹೇಳ್ಬೋದು, ಇಂಡೋರ್ ಬಾರ್ಬಿಕ್ಯೂ ಅಂತ ಹೇಳ್ಬೋದು. ಅದರಲ್ಲಿ ಚಪಾತಿ, ಪರೋಟ, ದೋಸೆ, ನಿಮ್ಗೆ ಯಾವುದೇ ರೊಟ್ಟಿ ಕೂಡ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಕೂಡ ತಟ್ಬಿಟ್ಟು ಹೆಚ್ಚಲ್ಲಿ ಆಗೋ ಥರ ಇದ್ರ ಮೇಲೆ ಹಾಕಿದ್ರೆ ಅದ್ರೂ ಕೂಡ ಆಗುತ್ತೆ ಸರ್. ಸೊ ಮಲ್ಟಿಪಲ್ ಫುಡ್ ಮಾಡ್ಕೋಬೋದು. ಸೊ ಇದು ಕಂಟೆಂಟ್, ಆಯಿಲ್ ಕಂಟೆಂಟ್ ನೋಡಿದ್ರೆ ಇಲ್ಲಿ ಕಲೆಕ್ಟ್ ಆಗಿದೆ ಸರ್, ನೋಡಿ ಸರ್, ನೋಡಿ ಸರ್, ಸೊ ಆಯಿಲ್ ವೇಸ್ಟೇಜ್ ಎಲ್ಲ ಅಲ್ಲಿ ಕಲೆಕ್ಟ್ ಇದೆ. ಗ್ಯಾಸ್ ಒಳಗಡೆ ಯಾವುದೂ ಹೋಗೋದಿಲ್ಲ ಸರ್. ನಿಮಗೆ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನೀವು ಒಂದು 4 ದಿನ ಹೋಟೆಲ್ ಹೋಗಿ ನಿಮ್ಗೆ ಬರ್ಬಿಕ್ಯೋ ಬೇರೆ ಐಟಮ್ಸು ಈ ಥರ ಫುಡ್ ಐಟಮ್ಸ್ ತಿಂದಿರಾ, ಇಲ್ಲ ಒಂದು ಫ್ರೆಂಚ್ ಫ್ರೈ ತಗೊಳ್ತೀರಾ ಅಂದರೆ ಕೂಡ ಒಂದು 150 ರೂಪಾಯಿ ಬರ್ತದೆ ಸರ್. ಸೊ ಆ ಥರ ನಿಮಗೆ ಒಂದು 10 ದಿನ ಹೋಗಿದ್ರೆ ನಿಮಗೆ ಪ್ರಾಡಕ್ಟ್ ಕಾಸ್ಟ್ ಬಂದುಬಿಡ್ತದೆ. ಸೊ ಚಿಕ್ಕದು ಡಿಲಕ್ಸ್ ಮಾಡಲ್ ಬಂದು ನಿಮಗೆ 3170 ರೂಪಾಯಿ ಆಗುತ್ತೆ. 1000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ, 2175 ರೂಪಾಯಿ ಸರ್. ಇದು ಬಂದು ನಿಮಗೆ 4175 ರೂಪಾಯಿ, 1000 ರೂಪಾಯಿ ಡಿಸ್ಕೌಂಟ್ 3175 ರೂಪಾಯಿ ಜಂಬೋ ಸೈಜು. ಜಂಬೋ ಸೈಜಲ್ಲಿ ವಿತ್ ಲಿಡ್ ಬೇಕಾಗುತ್ತೆ. ಇದು ಲಿಡ್ ಬೇಕಂದರೆ ನಿಮಗೆ ಎಕ್ಸ್ಟ್ರಾ ಒಂದು 500 ರೂಪೀಸ್ ಆಗುತ್ತೆ. 3675 ರೂಪಾಯಿ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತದೆ. ಇದು ಬಂದು 2175 ರೂಪಾಯಿ, ಇದು 3175 ರೂಪಾಯಿ, ವಿತ್ ಲಿಡ್ ಸೇರಿದೆ 3675 ರೂಪಾಯಿ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ ಸರ್. ಸೊ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ನಿಮಗೆ ಕರ್ನಾಟಕ ಫುಲ್ ಫ್ರೀ ಶಿಪ್ಪಿಂಗ್ ಇದೆ. ಬ್ಯಾಂಗ್ಳೂರ್ ಅಂದರೆ ಕೂಡ ಡೋರ್ ಸ್ಟೆಪ್ ಡೆಲಿವರಿ ಆಪ್ಷನ್ಸ್ ಇದೆ. ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ನಮ್ಮದು ಡೈರೆಕ್ಟ್ ಇಲ್ಲಿ ಗುರುಬಳ್ಳಿ ಆಫೀಸ್ ಇಲ್ಲಿ ಬಂದು ಕೂಡ ಬೈ ಮಾಡ್ಬೋದು ಸರ್.